ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ನಿಮ್ಮನೆ ಮಗಳು ಇಂಚರ ಮಂಜುನಾಥ್. ಇದು ನಮ್ಮ ಊರು, ಅಂದರೆ ನನ್ನ ತವ್ರ ಮನೆ. ಅಲ್ಲಿ ಹೋಗಿ ಹಬ್ಬ ಆಚರಿಸಿರೋದನ್ನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಕವರ್ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದೆ ಊರಲ್ಲಿ. ಆಯುಧ ಪೂಜೆ, ವಿಜಯದಶಮಿ ಅಂತಂದರೆ ಚಿಕ್ಕ ಹುಡುಗರು ಇದ್ದಾಗಲಿಂದನೂ ನಮಗೆ ನನ್ನ ಊರಿಗೆ ಹೋಗಿ ತುಂಬಾ ರೂಢಿ. ತುಂಬ ಚೆನ್ನಾಗಿ ಆಚರಿಸ್ತೀವಿ ನಾವಲ್ಲಿ. ಇದೆ ನನ್ನ ತವ್ರ ಮನೆ, ತುಂಬ ಹಳೇದು. ನಮ್ಮ ತಾತ ಅವರ ಅಪ್ಪ ಕಟ್ಟಿಸಿದ್ದು ಮನೆ. ಇದು ಊರ ದೇವಸ್ಥಾನ, ಕೊಲ್ಲಾಪುರದಮ್ಮನ ದೇವಸ್ಥಾನ. ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹೊಸ್ದಾಗೆ ಮಾಡಿದ್ದಾರೆ. ಊರಿಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗುತ್ತಾ? ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಕ್ಕಳೆಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿ ಆಚರಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿಗೆ, ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೇ ಕೊಲ್ಲಾಪುರದಮ್ಮನ ದೇವಸ್ಥಾನ. ಮತ್ತು ಇದು ಬಂದ್ಬಿಟ್ಟು ಊರಲ್ಲಿ ಹಿರಿಯರ ಹಬ್ಬ, ಅಂದರೆ ನಾವು ವಿಜಯದಶಮಿ ದಿನ ಆಚರಿಸ್ತೀವಿ. ನಮ್ಮ ಅಮ್ಮವರ ಅಪ್ಪರ ಹಬ್ಬಂಗೆ ನಾವು ಆಚರಿಸ್ತೀವಿ ವಿಜಯದಶಮಿನ. ಹೀಗೆ ನಾವು ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ. ಅಲ್ಲಿ ಹೇಗೆ ಅಂದರೆ ದೇವ್ರುಗಳನ್ನ ಹೊರಡಿಸ್ತಾರೆ, ದೇವ್ರನ್ನ ಮೆರವಣಿಗೆ ಮಾಡಿಸ್ತಾರೆ. ಪ್ರತಿಯೊಂದು ದೇವ್ರುಗಳನ್ನೂ ಮೆರವಣಿಗೆ ಮಾಡ್ತಾರೆ. ಎಲ್ಲ ಆವತ್ತಿನ ದಿನ ತುಂಬಾ ಚೆನ್ನಾಗಿರೋದಕ್ಕೆ ನೋಡೋದಕ್ಕೆ. ಇಷ್ಟೊಂದು ದೇವ್ರುಗಳು ಬರುತ್ತೆ, ಒಂದು 5 ದೇವ್ರುಗಳು ಬರುತ್ತೆ. ಆಂಜನೇಯ ಆಗಿರ್ಬೋದು, ಕೊಲ್ಲಾಪುರದಮ್ಮ ಆಗಿರ್ಬೋದು, ಇನ್ನು ಮುಂತಾದವು ಎಲ್ಲ ಒಂದು 5 ದೇವರು ಬರುತ್ತೆ. ನೋಡಿ, ಕೊಲ್ಲಾಪುರದಮ್ಮನ ದೇವಸ್ಥಾನ ನಿಮಗೆ ಆವಾಗಲೇ ವಿಡಿಯೋ ಮಾಡಿ ತೋರಿಸಿದ್ನಲ್ಲ, ಆ ದೇವ್ರನ್ನೇ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಚಿಕ್ಕ ಹುಡುಗರು ಇದ್ದಾಗ ಇದ್ದಿದ್ದು ಉತ್ಸಾಹ ಎಲ್ಲನೂ ಇವಾಗ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಬಟ್ ನಮಗೆ ದೇವ್ರನ್ನ ನೋಡೋದೇ ಒಂದು ಖುಷಿ, ಒಂದು ಚೆಂದ. ಯಾವುದೇ ನಾವು ಇಲ್ಲೇ ಹೋದ್ರೂ ಕೊನೆಗೆ ನಮ್ಮ ಊರಿಗೆ ಬಂದು ನಾವು ಹಬ್ಬ ಮಾಡೋ ಅಷ್ಟು ಖುಷಿ ಬೇರೆ ಎಲ್ಲಿ ಹೋದರೂ ಸಿಗಲ್ಲ. ಊರು ಫುಲ್ಲು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಎಲ್ಲರೂ. ಆವಾಗ ಪೂಜೆ ಎಲ್ಲ ಪ್ರತಿಯೊಬ್ಬರೂ ಪೂಜೆನ ಆವಾಗ ಮಾಡಿಸ್ಕೊತಾರೆ. ಮತ್ತು ಇದೆಲ್ಲ ಪಟಾಕಿ ಹೊಡಿತಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಕತ್ತಲಾಗಿತ್ತು, ಕತ್ತಲಲ್ಲಿ ಬೆಳಕನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೊಂದು ಚೆನ್ನಾಗಿತ್ತು. ನನ್ನ ಗಂಡನ ಮನೆ ಸೈಡಲ್ಲಿ ನಾವು ಮಲೆ ಅಮಾವಾಸ್ಯೆಗೇನೆ ಪೂಜೆ ಮಾಡಿಬಿಡ್ತೀವಿ, ಹಿರಿಯರ ಹಬ್ಬ ಮಾಡಿಬಿಡ್ತೀವಿ. ಇದು ನನ್ನ ತವ್ರ ಮನೆ ಕಡೆ ಆಗಿರೋದ್ರಿಂದ ನನಗೆ 2 ಕಡೆನೂ ಆರಾಮಾಗಿ ಹೋಗಿ ಹಬ್ಬ ಮಾಡೋದಕ್ಕೆ ಈಸಿ ಆಗಿದೆ. ಯಾಕೆಂದರೆ ಇದು ಮುಂಚೆನೇ ಆಗಿಬಿಡುತ್ತೆ, ಆಮೇಲೆ ಅದಾಗೋದ್ರಿಂದ ಆರಾಮಾಗಿ 2 ಕಡೆನೂ ಹಬ್ಬ ಮಾಡ್ತೀನಿ ನಾನು. ನೋಡಿ ಎಷ್ಟು ಪಟಾಕಿಗಳನ್ನ ಹೊಡಿತಾ ಇದ್ದಾರೆ ಅಂತ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಿಂತ ಕಡೆ. ಈಗಿನ ಮಕ್ಳುಗಳು ಹಳ್ಳಿಗಳು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಸಿಟೀಲಿ ಬೆಳೆದು ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದೇ ತುಂಬ ಕಷ್ಟ. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಹಳ್ಳಿಗೆ ಹೋಗಿ ಬನ್ನಿ. ಹಾಗೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಏನು, ಸುಖ ಏನು, ಹೇಗೆ. ಪ್ರತಿಯೊಂದು ಅಕ್ಕಿ ಅನ್ನ ಅವರು ತಿನ್ನೋದು ಕಷ್ಟ ಇರುತ್ತೆ, ಬಟ್ ಅದನ್ನು ತೋರಿಸಿದಾಗ ಮಕ್ಳುಗಳಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡ್ತಾರೆ. ಒಂದೊಂದು ಅಕ್ಕಿ ಬೆಳೆಯೋದಕ್ಕೆ ಆಗಿರ್ಬೋದು, ರಾಗಿದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಎಷ್ಟು ಕಷ್ಟಪಡ್ತಾರೆ ಅಂತ ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ ಕಲಿಬೇಕು. ಹಳ್ಳೀಲಿ ವಾತಾವರಣ ಆಗಿರ್ಬೋದು, ಹಳ್ಳಿ ಹೇಗಿರುತ್ತೆ ಅನ್ನೋದು ನಮ್ಮ ಮಕ್ಕಳಿಗೆ ಅವಾಗವಾಗ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಆಮೇಲೆ ಹೊರ್ಗಡೆ ಸಿಟೀಲಿ ಮಳ್ಳೆಲ್ಲ ಸಿಗಲ್ಲ ಆಟ ಆಡೋದಕ್ಕೆ.
ಬಿಡಲ್ಲ ಹೊರ್ಗಡೆ, ಆಲ್ಮೋಸ್ಟ್ ಬಿಡೋದೇ ಇಲ್ಲ. ಮನೆ ಒಳಗಡೆ ಕಟ್ಟಾಕೊಂಡು ಕುತ್ಕೊಂಡಿರ್ತೀವಿ ನಾವುಗಳು. ಬೇಡ ಅಲ್ಲೋದ್ರೆ ಇದಾಗುತ್ತೆ, ಬೀಳ್ತೀಯ, ಅಥವಾ ಇಲ್ಲಿ ಮಣ್ಣು ಚೆನ್ನಾಗಿಲ್ಲ, ಇಲ್ಲಿ ಹೊರ್ಗಡೆ ಹೋಗ್ಬಿಡ, ಮನೇಲೇ ಕುತ್ಕೊಂಡು ಆಟಾಡು ಅಂತ. ಬಟ್ ಹಳ್ಳೀಲಿ ಸಿಗೋ ವಾತಾವರಣನೇ ಬೇರೆ, ಹಳ್ಳೀಲಿರೋ ಮಕ್ಳುಗಳೇ ಬೇರೆ ಬೇರೆ ಥರ ಇರ್ತಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಆಂಟಿಯವ್ರ ಊರಲ್ಲಿ ದೇವ್ರು ಕರೆಸಿದ್ರು. ಅವತ್ತು ದೇವಿ ಮಹಾತ್ಮೆ, ದೇವಿ ಪೂಜೆ ಮಾಡಿದರು. ಅಲ್ಲಿಗೆ ಹೋಗಿದ್ವಿ. ಕೋಡಾಳಮ್ಮನ ದೇವ್ರು ಕರೆಸಿದ್ರು, ಅದರ ಪೂಜೆಗೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗಿದ್ವಿ. ದೇವಿ ಮಹಾತ್ಮೆ ಅಂದರೆ ಈ 9 ದಿನ ನವರಾತ್ರಿಲಿ ಏನಿರುತ್ತೆ, ದೇವಿ ಕತೆ ಓದ್ಬಿಟ್ಟು ಕೊನೆ ದಿನದಲ್ಲಿ ದೇವಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಈ ಏನು ಹಾರ ಹಾಕಿದ್ದಾರೆ, ಹೆಕ್ಕ ದಾರ ತುಂಬಾ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್